ದೇವನಿಲ್ಲದೆ ಅಂದರೆ ಆ ಶಿವನಿಲ್ಲದೆ ಜಗತ್ತಿಲ್ಲ. ಜಗತ್ತಿಲ್ಲ ಅಂದರೆ ನಾವು ನೀವು ಯಾರೂ ಇಲ್ಲ. ಇದು ಎಲ್ಲ ನಿರ್ಮಾಣ ಮಾಡಿರ್ತಕ್ಕಂಥ ಒಬ್ಬನು ಇದನ್ನಲ್ಲ, ಅವನನ್ನು ನಾವೇನಂತೀವಿ? ಅವನನ್ನು ಶಿವ ಅಂತೀವಿ. ನಿರಾಕಾರ ಶಿವ, ಜ್ಯೋತಿ ಸ್ವರೂಪ ಶಿವ, ಸೃಷ್ಟಿಕರ್ತ ಶಿವ ಅಂತೀವಿ. ಯಾಕೆ? ಈ ಜಗತ್ತಿನ ಒಡೆಯ ಅವನು, ಈ ಚರಾಚರಗಳ ಒಡೆಯ ಅವನು, ಸೃಷ್ಟಿಯ ಸಮಷ್ಟಿಯ ಒಡೆಯ ಅವನು. ಅವನು ವಿಶ್ವ ನ್ಯಾಯಾಧೀಶ, ಅವನು ವಿಶ್ವ ಆಡಳಿತಗಾರ. ಈ ಸೂರ್ಯ, ಈ ಚಂದ್ರ, ಈ ಆಕಾಶ, ಆಕಾಶದ ಕಾಯಗಳು ಎಲ್ಲವೂ ಕೂಡ ಅವನ ನಿಯಂತ್ರಣಕ್ಕೆ ಒಳಪಟ್ಟು ನಡೀತಾ ಇದ್ದಾವೆ. ಒಬ್ಬನೇ ದೇವ, ಏಕೈಕ ದೇವ ಶಿವ. ಆ ಜ್ಯೋತಿ ಸ್ವರೂಪವಾಗಿರ್ತಕ್ಕಂಥ ಆ ಶಿವನು ಇಡೀ ಬ್ರಹ್ಮಾಂಡ ಅಂತಂದರೆ ಸ್ವರ್ಗ, ಮರ್ತ್ಯ, ಪಾತಾಳ ಅಂತಕ್ಕಂಥ 3 ಲೋಕಗಳನ್ನು ಒಳಗೊಂಡಂತಹ ಈ ಅತಿದೊಡ್ಡ ಬ್ರಹ್ಮಾಂಡ, ಈ ಬ್ರಹ್ಮಾಂಡದ ಒಡೆಯನಾಗಿರ್ತಕ್ಕಂಥ ಆ ಶಿವನು ಈ ಬ್ರಹ್ಮಾಂಡದಲ್ಲಿ ನಡೆಸುವಂತಹ ಆ ಚಮತ್ಕಾರಗಳು, ಆ ವಿಸ್ಮಯಗಳು ಸಾಮಾನ್ಯ ಮನುಷ್ಯರಾದ ನಾವು ಅದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯನಾ? ಅದನ್ನು ಬಣ್ಣಿಸಲು ನಮಗೆ ಸಾಧ್ಯನಾ? ಆ ಶಿವನೊಲಿದರೆ ಅಸಾಧ್ಯವೂ ಸಾಧ್ಯ ಅನ್ನುವಂತಹ ನಮ್ಮ ಶರಣರು ಹೇಳುವ ಶಬ್ದ ಇದೆಯಲ್ಲ, ಅದು ಈ ಭೂಮಿ ತೂಕದ ಮಾತುಗಳು. ಗಾಳಿ ಬೀಸುತ್ತೆ, ಯಾರು ಬೀಸಿಸ್ತಾರೆ? ಯಾವ ದೇಶದವರಾದರೂ ಯಾರಾದ್ರೂ ಆ ಗಾಳಿಯ ಬೀಸುವಂತಹ ಹೊಣೆಗಾರಿಕೆಯನ್ನು, ಮಾಲೀಕತ್ವವನ್ನು, ವಾರಸುದಾರಿಕೆಯನ್ನು ತಗೊಂಡಿದ್ದಾರ? ಮಳೆ ಬರ್ತದೆ, ಎಲ್ಲಿಂದ ಬರ್ತದೆ ಮಳೆ? ಹೇಗೆ ಮೋಡ ಉತ್ಪತ್ತಿ ಆಗುತ್ತೆ? ಅದು ಹೇಗೆ ಸಿಡಿಲು ಗುಡುಗು ಉಂಟಾಗುತ್ತೆ? ಅಷ್ಟು ದೊಡ್ಡ ತೂಕವಾಗಿರ್ತಕ್ಕಂಥ ಮೋಡ ಯಾಕೆ ಭೂಮಿಯ ಮೇಲೆ ಬೀಳುವುದಿಲ್ಲ? ಅಷ್ಟು ನೀರನ್ನು ಒತ್ತುಕೊಂಡಿರ್ತಕ್ಕಂಥ ಮೋಡ ಯಾಕೆ ಭೂಮಿಯ ಮೇಲೆ, ಜನಗಳ ಮೇಲೆ ಬೀಳೋದಿಲ್ಲ? ನೋಡಿ, ನಾವು ಯಾವತ್ತರ ಯೋಚನೆ ಮಾಡಿದ್ದೀವ? ನಾವು 1 ಲೀಟರ್ ನೀರು ಇದ್ರೆ ಎಷ್ಟು ತೂಕ ನಮಗೆ? ಅದು ಆ ಮೋಡ ಅದೆಷ್ಟು ಆ ಸಾಗರದ ನೀರನ್ನ ಒತ್ಕೊಂಡು ಇಡೀ ಭೂಮಂಡಲಕ್ಕೆ ನೀರನ್ನು ಉಣಿಸಲು ಅದು ಬರ್ತಾ ಇದೆ. ಅದೆಷ್ಟು ತೂಕ ಇರ್ಬೋದು? ಅದೆಷ್ಟು ನೀರಿನ ಸಾಂದ್ರತೆಯನ್ನು ಅದು ಒತ್ಕೊಂಡಿರ್ಬೋದು? ಅದೆಂಗೆ ಭೂಮಿಯ ಮೇಲೆ ತೇಲ್ತದೆ? ಅಷ್ಟು ತೂಕ ಇರ್ತಕ್ಕಂಥದ್ದು ಹೆಂಗೆ ತೇಲುತ್ತೆ? ನಾವು ಯಾವತ್ತೂ ಯೋಚನೆ ಮಾಡಿಲ್ಲ ನೋಡ್ರಿ. ಇವೆಲ್ಲವೂ ಕೂಡ ನಮ್ಮ ತಲೆಗೆ ಬರೋದಿಲ್ಲ. ಇವೆಲ್ಲ ಹತ್ತಿಯ ರೀತಿಯಲ್ಲಿ ಈ ಭೂಮಿಯ ಮೇಲೆ ಏನು ಸಪೋರ್ಟ್ ಇಲ್ದಲೇನೆ ಅವು ತೇಲ್ತಾ ಬರ್ತವೆ. ಈಗ ನಾವು ಯಾವುದೇ ಒಂದು ವಸ್ತು ನಾವು ಮೇಲಕ್ಕೆ ಬಿಸಾಕಿದ್ರೆ ಏನಾಗುತ್ತೆ? ಮತ್ತೆ ಕೆಳಕ್ಕೆ ಬರ್ತದೆ. ಯಾಕೆ? ಅದಕ್ಕೆ ತೂಕ ಇದೆ. ಅದಕ್ಕೆ ತೂಕ ಇರೋದ್ರಿಂದ ಭೂಮಿಯ ಕಡೆ ಬರ್ತದೆ. ಅದಕ್ಕೆ ತೂಕ ಹೆಂಗ್ ಬಂತು? ಗುರುತ್ವಾಕರ್ಷಣಾ ಶಕ್ತಿಯಿಂದ ಬಂತು ಅದಕ್ಕೆ ತೂಕ. ಆ ಗುರುತ್ವಾಕರ್ಷಣ ಶಕ್ತಿ ಇಲ್ಲ ಅಂತಂದ್ರೆ ಅದಕ್ಕೆ ತೂಕ ಇಲ್ಲ, ಎಲ್ಲ ಕಡೆ ಹಾರಾಡ್ತಾ ಇರ್ತದೆ. ಒಂದು ಕಲ್ಲು ಈ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಗೆ ಒಳಪಟ್ಟು ತೂಕ ಬರೆಸ್ಕೊಳ್ಳುತ್ತೆ. ತೂಕವನ್ನು ಬರೆಸಿಕೊಂಡು ಮೇಲೆ ನಾವು ಬಿಸಾಡಿದಂತಹ ಆ ಕಲ್ಲು ಮತ್ತೆ ಭೂಮಿಗೆ ಬರ್ತದೆ. ಈಗಿರುವಾಗ ನಮ್ಮ ಭೂಮಿಯಿಂದ ಒಂದು 70 ಅಥವಾ 100 ಕಿಲೋಮೀಟರ್ ಮೇಲೆ ಅಂತಹ ಭಾರವಾದಂತಹ ಆ ಸಮುದ್ರದ ನೀರನ್ನು ಒತ್ಕೊಂಡಿರ್ತಕ್ಕಂಥ ಆ ತೂಕದ ಮೋಡಗಳು, ಕಲ್ಲು ಬಂಡೆಯಂತೆ ಇರುವಂತಹ ಆ ಮೋಡಗಳು ತೇಲ್ತವೆ ಅಂತಂದ್ರೆ ಎಂಥ ಅದ್ಭುತ! ಅವು ಒಂದಕ್ಕೊಂದು ಡ್ಯಾಶ್ ಹೊಡೆದಾಗ
ಆ ಡ್ಯಾಶ್ ಹೊಡೆದಂತಹ ಪ್ರದೇಶದಲ್ಲಿ ಉಂಟಾಗುವಂತಹ ಮಿಂಚು, ಆ ಮಿಂಚು ಬರುವ ರೀತಿಯಲ್ಲಿ ಆ ಮಂಜುಗಡ್ಡೆಗಳ ರೂಪದಲ್ಲಿ ಆ ಕಲ್ಲು ತೇಲ್ತಾ ಇದೆ. ಯಾವುದೇ ಆಧಾರ ಇಲ್ಲ, ಯಾರ ಮೇಲೂ ಬೀಳ್ತಾ ಇಲ್ಲ, ಭೂಮಿಯ ಮೇಲೆ ಬೀಳ್ತಾ ಇಲ್ಲ. ಇದೆಂತಹ ಚಮತ್ಕಾರ. ಅದು ಆ ನೀರಿನ ಮಳೆ ಹೆಂಗೆ ಬರ್ತದೆ? ಹನಿ ಹನಿಯಾಗಿ ಬರುತ್ತೆ. ಇದನ್ನು ಯಾರು ಮಾಡಿದ್ರು? ಇದನ್ನು ಹೆಂಗೆ ಬಂತು? ಅದು ಹನಿ ಹನಿಯಾಗಿ ಬರದೆ ನಾವು ಬಿಂದಿಗೆನಲ್ಲಿ ನೀರು ಸುರಿತೀವಲ್ಲ, ಹಂಗೆ ಸುರಿದಿದ್ದರೆ ನಮ್ಮ ಮನೆಗಳು, ಮಠಗಳು, ಜೋಪಡಿಗಳು ಇವೆಲ್ಲ ಇರ್ತಾ ಇದ್ವಾ? ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತಾ ಇದ್ವು. ಯಾರು ಆ ಮಳೆ ನೀರಿಗೆ ಕೆಳಗಡೆ ಜರಡಿ ಹಿಡಿದಿದ್ದು ಯಾರು? ನಾವು ಜರಡಿ ಹಿಡಿದು ಮೇಲಿಂದ ನೀರು ಹುಯ್ದ್ರೆ ಹೇಗೆ ಬೀಳ್ತದೋ ಹಾಗೆ ಹನಿ ಹನಿಯಾಗಿ ಬೀಳುತ್ತಲ್ಲ. ಈ ಚಮತ್ಕಾರವನ್ನು ನಾವು ಯಾವತ್ತಾರು ಒಂದು ದಿನ ಯೋಚನೆ ಮಾಡಿದ್ದೀವ? ಆ ಶಿವನ ಆ ಮಹಿಮೆಯನ್ನು ಯೋಚನೆ ಮಾಡಿದ್ದೀವ? ಆ ನೀರಾದ್ರೂ ಎಲ್ಲಿ ಸೃಷ್ಟಿ ಆಯಿತು? ಆ ಮೋಡದ ಒಳಗಡೆ ಹೆಂಗೆ ಬಂತು? ಅದು ಹೆಂಗೆ ಮಂಜುಗಡ್ಡೆ ಆಯಿತು? ಒಂದೊಂದು ಸಲ ಆಲಿಕಲ್ಲು ಮಳೆ ಬೀಳುತ್ತೆ ಅಂದರೆ ಏನು? ಅದು ಹನಿ ಹನಿಯಾಗಿ ಬೀಳುವುದಕ್ಕೆ ಮುಂಚೆ ಕೆಲವು ಘರ್ಷಣೆಗಳು ಉಂಟಾಗಿ ಮೋಡದಲ್ಲಿ ಆ ಮಂಜಿನ ಗಡ್ಡೆಗಳು ಪುಡಿ ಪುಡಿಯಾಗಿ ಸಣ್ಣ ಸಣ್ಣ ಕಲ್ಲುಗಳಾಗಿ ಕೆಳಗಡೆ ಬೀಳ್ತವೆ. ಈ ಕ್ರಿಯೆಗಳು, ಈ ಚಮತ್ಕಾರಗಳು, ಈ ಪರಮಾತ್ಮನ ಮಹಿಮೆ, ಆ ಶಿವನ ಮಹಿಮೆಯನ್ನು ನಾವು ಯಾವತ್ತಾದ್ರೂ ಆಹಾ ಏನಪ್ಪ ನಿನ್ನ ಲೀಲೆ, ಏನಪ್ಪ ನಿನ್ನ ಅದ್ಭುತ ಶಕ್ತಿ ಅಂತ ಹೇಳಿ ನಾವು ಸ್ಮರಣೆ ಮಾಡಿದ್ದೀವ? ಅವನ ಮಹಿಮೆಯನ್ನು ನಾವು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೀವ? ಅಂದ್ಕೊಂಡಿಲ್ಲ. ಯಾಕೆ? ನಮ್ಗೆ ತಿಳುವಳಿಕೆನೇ ಇಲ್ವಲ್ಲ, ಜ್ಞಾನನೇ ಇಲ್ವಲ್ಲ. ಏನು ಈ ಪ್ರಕೃತಿಯಲ್ಲಿ ಎಂತಹ ಅದ್ಭುತಗಳು ನಡೀತಾ ಇದ್ದಾವೆ, ಆ ಶಿವ ಏನೆಲ್ಲ ಮಾಡ್ತಾ ಇದ್ದಾನೆ, ಅದರ ಅರಿವೇ ನಮಗೆ ಇಲ್ವಲ್ಲ. ಈ ಭೂಮಂಡಲದ ಮೂಲೆ ಮೂಲೆಗಳಿಗೆ ಎಲ್ಲೆಲ್ಲಿ ಪ್ರಾಣಿ ಇದ್ದಾವೆ, ಸಸ್ಯಗಳಿದ್ದಾವೆ, ಗಿಡಮರಗಳಿದ್ದಾವೆ, ಹುಲ್ಲಿದ್ದಾವೆ, ಎಲ್ಲದಕ್ಕೂ ನೀರು ಹುಯ್ದು ಸಾಕ್ತಾನಲ್ಲ ಶಿವ. ನಾವೊಂದು ಹೊಲನೋ ಮನೆನೋ ಅಥವಾ ನಮ್ಮ ಹಿತ್ತಲಿನಲ್ಲಿ ಒಂದು ಸಣ್ಣದೊಂದು ಗಾರ್ಡನ್ನೋ ನಾವೇನಾರ ಮಾಡ್ಕೊಂಡಿದ್ರೆ ಅದಕ್ಕೊಂದಿಷ್ಟು ನೀರು ಹುಯ್ದು ಅದನ್ನು ಪೋಷಣೆ ಮಾಡಿ ಅದನ್ನು ಮೇಂಟೈನ್ ಮಾಡಕ್ಕೆ ನಮ್ಮ ಕೈಲಾಗಲ್ಲ. ಈ ಭೂಮಂಡಲವನ್ನೇ, ಭೂಮಿಯ ನೀರನ್ನು ಉಣಿಸಿ ಭೂಮಿಗೆ ಎಲ್ಲ ಮರಗಿಡಗಳಿಗೆ ಸಾಕ್ತಾನಲ್ಲ ದೇವರು. ಎಲ್ಲ ಅಕ್ಕಿ ಪಕ್ಷಿಯಿಂದ ಹಿಡ್ಕೊಂಡು ಎಲ್ಲ ಜೀವರಾಶಿಗಳಿಗೆ ಕುಡಿಯೋದಕ್ಕೆ ನೀರು ಕೊಡ್ತಾನಲ್ಲ. ಬೆಟ್ಟದ ಮೇಲೆ ಹುಟ್ಟಿದ ವೃಕ್ಷಕ್ಕೆ ಅಲ್ಲೇ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ಕಲ್ಲೊಳಗೆ ಹುಟ್ಟಿ ಕೂಗುವ ಕಪ್ಪೆಗಳಿಗೆ ಅಲ್ಲಲ್ಲಿ ಆಹಾರ ಇತ್ತವನು ಯಾರು? ನಾವು ಯಾರೂ ಯೋಚನೆ ಮಾಡಿಲ್ಲ ಆ ಪರಮಾತ್ಮನ ಮಹಿಮೆಯನ್ನು. ಆ ಮರಗಿಡಗಳಲ್ಲಿ ಬರುವಂತಹ ಆ ಚಿಗುರು, ಆ ಹೂವು, ಆ ಹೂವದಲ್ಲಿ ಬರುವಂತಹ ಪರಿಮಳ, ಈಚು ಪೀಚು, ಕಾಯಿ, ಹಣ್ಣು, ಪಕ್ವವಾದಾಗ ಹಣ್ಣು ಅದರಿಂದ ಬರುವಂತಹ ಪರಿಮಳ, ಆ ಹೂವಿನಲ್ಲಿ ಬರುವಂತಹ ಪರಿಮಳ, ಅದರಲ್ಲಿರ್ತಕ್ಕಂಥ ಮಕರಂದ ಹೇಗೆ ಸೃಷ್ಟಿಯಾಯಿತು? ಹೇಗೆ ಸೃಷ್ಟಿಯಾಯಿತು? ಎಷ್ಟೆಷ್ಟು ಜಾತಿಯ ಮರಗಿಡಗಳು, ಎಷ್ಟೆಷ್ಟು ವರ್ಣರಂಜಿತವಾದ ಹೂಗಳು, ಸುವಾಸನೆಗಳು. ಒಂದೊಂದು ಹೂವನ್ನು ಎಷ್ಟು ಸುವಾಸನೆ, ಒಂದೊಂದು ಹಣ್ಣು ಹಂಪಲುಗಳು ಎಷ್ಟೆಷ್ಟು ಸುವಾಸನೆ, ಎಂತಹ ರುಚಿಭರಿತ. ನಮ್ಮ ನಾಲಿಗೆಯ ಮೇಲಿರ್ತಕ್ಕಂಥ ಇಂದ್ರಿಯಗಳಿಗೆ ಆ ರುಚಿಯ ಆ ಬಡ್ಸ್ ಅಂತ ಇರ್ತದಲ್ಲ, ಆ ಜೀವಕೋಶಗಳ ರುಚಿಯನ್ನು ಸವಿಯುವಂತಹ ಜೀವಕೋಶಗಳ ಮೇಲೆ ಹಣ್ಣನ್ನು ಇಟ್ಟಾಗ, ಒಂದು ಮಾವಿನ ಹಣ್ಣು, ಒಂದು ಹಲಸಿನ ಹಣ್ಣು ಇಟ್ಟಾಗ ಸ್ವರ್ಗಕ್ಕೆ ನಾವು ಟಚ್ ಆದ್ವೇನೋ ಅಂತ ಅನಿಸುತ್ತೆ. ಒಂದು ಹಲಸಿನ ಹಣ್ಣು ಮೇಲೆ ನೋಡಲಿಕ್ಕೆ ಮುಳ್ಳು, ಅದು ಮುಟ್ಲಿಕ್ಕೆ ಚುಚ್ಚೋ ಥರ ಅನಿಸುತ್ತೆ. ಅದು ಕುಯ್ಲಿಕ್ಕೆ ಹೋದರೆ ಅದರಲ್ಲಿ ಅಂಟು, ಆ ಅಂಟಿನ ಒಳಗಡೆ
ತೊಳೆ, ಹಳಸಿನ ತೊಳೆ, ಘಮಘಮಿಸುವ ತಳೆ, ಆ ತೊಳೆಯ ಸುಗಂಧ, ಆ ಮೂಗಿಗೆ ಎಷ್ಟು ಆನಂದ, ಎಷ್ಟು ಸಂತೋಷ ಆಗುತ್ತೆ. ಇನ್ನು ಆ ತೊಳೆಯನ್ನು ನಾವು ನಾಲಿಗೆ ಮೇಲಿಟ್ಟಾಗ ಆಗುವಂತಹ ಆ ಔತಣದ ಅನುಭವ, ತೊಳೆಯ ಒಳಗಡೆನೆ ಒಂದಷ್ಟು ಪನ್ನೀರು, ಸಿಹಿಯಾದ ನೀರು ಈ ಮನುಷ್ಯನಿಗಾಗಿ, ಅಂದರೆ ತನ್ನ ಮಕ್ಕಳಿಗಾಗಿ, ಭೂಲೋಕದಲ್ಲಿರ್ತಕ್ಕಂಥ ತನ್ನ ಮಕ್ಕಳಿಗಾಗಿ, ಅಲ್ಲಿ ಪಾಪವನ್ನು ಮಾಡಿ ಇಲ್ಲಿಗೆ ಬಂದಂತಹ ಮಕ್ಕಳಿಗೆ ಆ ದಯಾಮಯ, ಆ ಕರುಣಾಮಯ, ಕರುಣಾಸಾಗರ, ಆ ಶಿವ ಎಷ್ಟು ಕನಿಕರದಿಂದ, ಎಷ್ಟು ತಾಯ್ತನದಿಂದ ಎಲ್ಲವನ್ನೂ ಕೂಡ ರಚನೆ ಮಾಡಿ ಜನಗಳಿಗೆ ಕೊಟ್ಟಿದ್ದಾನೆ. ಆ ಪಾಪಿ ಮಾನವ ತಿಳ್ಕೊಳ್ಳದಲ್ಲೇ ಇರಲಿ, ಅವನಿಗೆ ಕೃತಜ್ಞತೆ ಇದೆಯೋ ಇಲ್ಲವೋ ಎಲ್ಲ ಅನುಭವಿಸ್ತಾನೆ. ಅನುಭವಿಸು ಸಹ ಇದನ್ನೆಲ್ಲ ಯಾರು ಕೊಟ್ಟರೋ, ಯಾರು ಇಟ್ಟವ್ರೆ ಗೊತ್ತಿಲ್ಲ. ಪ್ರಾಣಿಗಳಿಗೂ ಗೊತ್ತಿಲ್ಲ, ಬುದ್ಧಿ ಇರ್ತಕ್ಕಂಥ ಈ ಮನುಷ್ಯನಿಗೂ ಗೊತ್ತಿಲ್ಲ. ಇನ್ನು ಈ ಮನುಷ್ಯನಿಗೂ ಈ ಪ್ರಾಣಿಗಳಿಗೂ ಏನು ವ್ಯತ್ಯಾಸ? ಏನೋ ಬಿಡು, ಆ ಪ್ರಾಣಿಗಳಿಗೆ ದೇವರು ಅರಿವನ್ನು ಕೊಟ್ಟಿಲ್ಲ. ಬರೀ 4 ಹರಿವು, 3 ಹರಿವು, 2 ಹರಿವು ಕೊಟ್ಟಿದ್ದಾನೆ. ಆದರೆ ಮನುಷ್ಯನಿಗೆ ಅವೆಲ್ಲವಕ್ಕೂ ಅಂತ ಹೆಚ್ಚು 6 ಸೆನ್ಸ್, 6ನೇ ಹರಿವು, 5ನೇ ಹರಿವು ಕೊಟ್ಟಿದ್ದಾನೆ. ಬುದ್ಧಿಯನ್ನು ಕೊಟ್ಟಿದ್ದಾನೆ, ಮಾತನಾಡುವ ಶಕ್ತಿಯನ್ನು ಕೊಟ್ಟಿದ್ದಾನೆ, ಆಲೋಚನೆ ಮಾಡುವಂಥದ್ದನ್ನು ಕೊಟ್ಟಿದ್ದಾನೆ, ನಿರ್ಣಯ ಮಾಡುವಂಥದ್ದನ್ನು ಕೊಟ್ಟಿದ್ದಾನೆ. ಆದರೆ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಮನುಷ್ಯ ಈ ಪ್ರಕೃತಿಯನ್ನು ರಚನೆ ಮಾಡಿದಂತಹ ಶಿವ, ಈ ಅದ್ಭುತ, ಇವ್ಯಾವನ್ನು ಕೂಡ ಇವನು ಗಮನಿಸ್ತಾನೇ ಇಲ್ಲ. ಇವನು ತಿಂತಾನೆ, ಉಣ್ತಾನೆ, ಒಂದಷ್ಟು ಕುಡಿತಾನೆ, ಒಂದಷ್ಟು ಯಾವುದೋ ನೀಚ ಮಟ್ಟದ ದುರಭ್ಯಾಸ ದುಶ್ಚಟಗಳನ್ನು ಮಾಡ್ತಾನೆ, ರಾತ್ರಿ ನಿದ್ದೆ ಮಾಡ್ತಾನೆ, ತಿರುಗಿ ಬೆಳಗ್ಗೆ ಎದ್ದೇಳ್ತಾನೆ, ಮತ್ತೆ ದುಡಿತಾನೆ, ಕುಡಿತಾನೆ, ಒಂದಷ್ಟು ಕಡಿತಾನೆ, ಮತ್ತೆ ನಿದ್ದೆ ಮಾಡ್ತಾನೆ. ಇದಕ್ಕೇನ ಮನುಷ್ಯ ಜನ್ಮ? ಅಥವಾ ಇಷ್ಟೇನ ಮನುಷ್ಯ ಜನ್ಮ? ಮನುಷ್ಯನನ್ನ ಆ ಪರಮಾತ್ಮ ನಿರಾಕಾರ ಶಿವ ಈ ಜಗತ್ತಿನಲ್ಲಿ, ಈ ಬ್ರಹ್ಮಾಂಡದಲ್ಲಿ, ಈ ಭೂಗೋಳದಲ್ಲಿಯೇ ಅತ್ಯಂತ ಅದ್ಭುತವಾದಂತಹ ಪ್ರಾಣಿಯನ್ನಾಗಿ ಸೃಷ್ಟಿಸಿದ. ಮಾನವನಷ್ಟು ಅದ್ಭುತವಾದಂತಹ ಸೃಷ್ಟಿಯ ಚಮತ್ಕಾರದ ಪ್ರಾಣಿ ಮತ್ತೊಂದಿಲ್ಲ. ಇಂತಹ ಅದ್ಭುತ ಪ್ರಾಣಿಯನ್ನ ದೇವರು ನಿರ್ಮಾಣ ಮಾಡಿ ಅವನು ಏನನ್ನ ಬಯಸ್ತಾನೆ ಅಂತಂದ್ರೆ, ಈ ಮಾನವ ನನ್ನನ್ನು ಗುರುತಿಸಲಿ. ಇನ್ನು ಮರಗಿಡಗಳು ಅವಕ್ಕೆ ಶಿವನನ್ನ ಗುರುತಿಸುವ ಶಕ್ತಿ ಇಲ್ಲ. ಇನ್ನು ಯಾವುದೇ ಪ್ರಾಣಿಗಳು, ಇಂದ್ರಿಯಗಳು ಕಡಿಮೆ ಇರತಕ್ಕಂಥ ಅವು ಕೈಲೂ ಆಗುವುದಿಲ್ಲ. ಈ ಮನುಷ್ಯನಿಗೆ ಮಾತ್ರ ಶಿವನನ್ನು ಅರಿಯುವಂತಹ, ದೇವರನ್ನು ಅರಿಯುವಂತಹ, ಪ್ರಕೃತಿಯನ್ನು ಅರಿಯುವಂತಹ, ಎಲ್ಲವನ್ನು ತಿಳಿದುಕೊಳ್ಳುವಂತಹ ಒಂದು ಶಕ್ತಿ ಕೊಟ್ಟಿರ್ತಕ್ಕಂಥದ್ದು. ಕೇಳುವ ಶಕ್ತಿ, ನೋಡುವ ಶಕ್ತಿ, ನಿರ್ಧಾರ ಮಾಡುವ ಶಕ್ತಿ, ನಗುವ ಕಲೆ. ಈ ನಗುವಂಥದ್ದು ಒಂದು ದೊಡ್ಡ ವರ. ಆ ಶಿವ ಕೊಟ್ಟಿರೋದ್ರಲ್ಲಿ ಈ ನಗುನೇ ಒಂದು ದೊಡ್ಡ ವರ. ಯಾವ ಪ್ರಾಣಿಗಳು ಕೂಡ ನಗೋದಿಲ್ಲ. ಆದರೆ ಅಂಥ ಅದ್ಭುತವಾದಂತಹ ವರವನ್ನು ಈ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಆ ನಗು ಅನ್ನುವಂತಹ ಆ ಸೌಂದರ್ಯ ಇನ್ನು ಯಾವುದೇ ಒಡವೆ ವಸ್ತ್ರಗಳನ್ನು ನೀವು ಹಾಕ್ಕೊಂಡ್ರೂ ಕೂಡ ಬರೋದಿಲ್ಲ. ಅದರಲ್ಲಿ ನಗುನಲ್ಲಿ ಮುಗುಳ್ನಗೆ, ಆ ಮುಗುಳ್ನಗೆ ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್. ಮನಸ್ಸಿನ ಭಾವನೆಗಳನ್ನು ಒತ್ತುಕೊಂಡಿರ್ತಕ್ಕಂಥ ಮುಗುಳ್ನಗೆ, ಆ ಉಸುನಗೆ, ಆ ನಗೆನಲ್ಲೂ ಎಷ್ಟೋ ಬೇಕಾದಷ್ಟಿದ್ದಾವೆ. ಇಂತಹ ಅದ್ಭುತವಾದಂತಹ ಕ್ರಿಯಾಶೀಲವಾಗಿರ್ತಕ್ಕಂಥ, ಕ್ರಿಯಾತ್ಮಕವಾಗಿರ್ತಕ್ಕಂಥ ಈ ಮಾನವನನ್ನು ಸೃಷ್ಟಿಸಿ, ನೀನು ನನ್ನನ್ನು ಗುರುತಿಸಪ್ಪ ಸಾಕು ಅಂತ ಹೇಳಿದ್ರೆ, ಇವನು ಶಿವನನ್ನು ಗುರುತಿಸೋದಿರಲಿ,
ಈ ಬ್ರಹ್ಮಾಂಡದಲ್ಲಿ ನಡೀತಾ ಇರ್ತಕ್ಕಂಥ ಶಿವ ಚಮತ್ಕಾರಗಳನ್ನೇ ಇವನ ಕೈಯಲ್ಲಿ ಗುರುತಿಸಕ್ಕಾಗಿಲ್ಲ. ಒಂದು ಹೂವ ಬೆಳಗಿನ ಜಾವ ಮೊಗ್ಗಾಗಿರ್ತದೆ, ಸೂರ್ಯ ಹುಟ್ತಾ 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 ಆ ಹೂವು ಹರಳ್ತದೆ. ಆ ಹೂವಿನಲ್ಲಿ ಎಂತಹ ಪರಿಮಳ, ಎಂತಹ ಘಮ 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 ಪರಿಮಳ, ಎಂತಹ ಮಕರಂದ. ಆ ಮಕರಂದವನ್ನು ಹೀರ್ಲಿಕ್ಕೆ ಕಾಯ್ಕೊಂಡಿರ್ತಕ್ಕಂತಹ ಹುಳಗಳು, ಜೇನು ಹುಳಗಳು, ಎಷ್ಟೊಂದು ಕೀಟಗಳು ಕಾಯ್ತಾ ಇರ್ತವೆ. ಯಾವಾಗ ಈ ಸೂರ್ಯ ಬರ್ತಾನಪ್ಪ, ಯಾವಾಗ ಈ ಹೂವು ಹರಳ್ತದಪ್ಪ ಅಂತ ಹೇಳಿ ಆ ಚಿಟ್ಟೆ ಆದಿಯಾಗಿ ಎಲ್ಲ ಕೀಟಗಳು, ಜೇನು ಹುಳಗಳು ಎಲ್ಲ ಕಾಯ್ಕೋತಾ ಇರ್ತವೆ. ಅವಾಗ ಅದೇ ಊಟ. ಇನ್ನು ಅದು ಸೂರ್ಯ ಮುಳುಗಿ ಕತ್ತಲು ಹಾಕ್ತಾ ಇದೆ. ಅವೆಲ್ಲವೂ ಕೂಡ ಅರಳುವುದಕ್ಕೆ ಮುಂಚೆ ಆ ಪೆಟಲ್ಸ್, ಆ ಹೂವಿನ ದಳಗಳು, ಆ ದಳಗಳು ಅರಳುವುದಕ್ಕೆ ಮುಂಚೆ ಯಾವ ಸ್ಥಿತಿನಲ್ಲಿದ್ದುವೋ ಅದೇ ಸ್ಥಿತಿಗೆ ಹೋಗಿ ನಿಲ್ತವೆ ಆ ಹೂವಿನ ದಳಗಳು. ಇದೆಲ್ಲ ಯಾರು ಹೇಳಿತ್ತು? ಯಾರು ಮಾಡಿತ್ತು? ಸೂರ್ಯ ಪಶ್ಚಿಮದಲ್ಲಿ ಜಾರಿದ, ರಾತ್ರಿಗೆ ಬರ್ತಾನೆ ಚಂದಿರ. ಆ ಚಂದಿರನ ಸೊಬಗು, ಆ ತಾರೆಗಳ ಸೊಬಗು, ಆ ಆಕಾಶದ ಸೊಬಗು ಅದನ್ನು ಸವಿದು ಉಂಡೋರಿಗೇ ಗೊತ್ತು. ಇವತ್ತು ಎಷ್ಟೋ ಜನ ನಮ್ಮ ಮಕ್ಕಳು ಆಕಾಶದಲ್ಲಿರ್ತಕ್ಕಂಥ ಆ ಚುಕ್ಕಿಗಳನ್ನು ನೋಡಿಲ್ಲ, ಆಕಾಶದಲ್ಲಿರ್ತಕ್ಕಂತಹ ಹುಣ್ಣಿಮೆ ಚಂದ್ರನ ಸೊಬಗನ್ನ ಸವಿದಿಲ್ಲ. ಆ ಆಕಾಶದಲ್ಲಿ ಹಾಕ್ತಕ್ಕಂಥ ಆ ಚಂದ್ರನ ಸವಯುವಿಕೆ, ಆ ಚಂದ್ರನ ವೃದ್ಧಿ ಹಾಕ್ತಾ ಪೂರ್ಣಮಿ ಆಗುತ್ತೆ. ಪೂರ್ಣಚಂದ್ರ ಕ್ಷೀಣಿಸ್ತಾ ಏನಾಗುತ್ತೆ, ಅದು ಒಂದಿನ ಅಮಾವಾಸ್ಯೆ ಆಗುತ್ತೆ. ಈ ಭೂಮಿಯ ಮೇಲೆ, ಈ ಆಕಾಶದಲ್ಲಿ ಏನು ನಡೀತದೆ ಇವತ್ತಿನ ಮಕ್ಕಳಿಗಂತೂ ಇದರ ಗಂಧಗಾಳಿನೇ ಗೊತ್ತಿಲ್ಲ. ಯಾರು ಆ ಚುಕ್ಕಿಗಳು ಏನೋ ಆನಂದವಾಗಿ ಇಡೀ ಆಕಾಶದಲ್ಲಿ ಸೀರಿಯಲ್ ಸೆಟ್ ಬಿಟ್ಟಿದ್ದಾರೇನೋ ಅನ್ನುವ ರೀತಿಯಲ್ಲಿ ಇರ್ತಕ್ಕಂಥ ಆ ಭೂಮಿಯ ಆ ವಾಸ್ತವವನ್ನು ಇವತ್ತಿನ ನಮ್ಮ ಮಕ್ಕಳಾಗಲಿ, ಈ ಯುಗಮಾನವಾಗಲಿ ಗಮನಿಸ್ತಾ ಇದ್ದಾರ, ನೋಡ್ತಾ ಇದ್ದಾರ? ಆ ದೇವನ ಮಹಿಮೆ ಅಂಥದ್ದು. ಭೂಮಿ ಕಾಲು ಭಾಗವನ್ನು ಇಟ್ಟು ಇನ್ನು ಮುಕ್ಕಾಲು ಭಾಗ ಅದನ್ನು ನೀರಿಂದ ತುಂಬಿಸಿ ಇಡೀ ಈ ಭೂಗೋಳ, ಈ ಭೂಮಿಯನ್ನು ತಂಪಾಗಿಟ್ಟಿದ್ದಾನೆ. ಇಷ್ಟು ನೀರಿನ ಸಾಂದ್ರತೆ ಇಲ್ಲ ಅಂದಿದ್ದರೆ ಈ ಭೂಮಿ ಬಿಸಿಯಾಗಿ, ಭೂಮಿಯ ಮಧ್ಯಭಾಗದಲ್ಲಿರ್ತಕ್ಕಂಥ ಲಾವಾರಸ ಅದು ಚಿಮ್ಮಿ ಇದು ಛಿದ್ರ ಆಗಿಬಿಡ್ತಾ ಇತ್ತು. ಈ ಭೂಮಿ ಯಾವ ರೀತಿ ಒಂದು ಕೂಲಿಂಗ್ ಸಿಸ್ಟಮ್, ಭೂಮಿಗೆ ಹೆಚ್ಚು ನೀರನ್ನು ಇಟ್ಟು ಕೂಲಿಂಗ್ ಸಿಸ್ಟಮ್ ಇಟ್ಟಿದ್ದಾನೆ ಆ ಪರಮಾತ್ಮ. ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ, ಶಿವನ ಒಲುಮೆ, ಆ ಶಿವನ ಆ ಮಹಾ ಅವತಾರ ಇದು ಮಾನವನಿಗೆ ಕಲ್ಪಿಸಲು ಸಾಧ್ಯವಿಲ್ಲ. ಇವನಿಗೆ ಕಲ್ಪನೆಗೆ ಬರೋಕೆ ಸಾಧ್ಯ ಇಲ್ಲ. ಇವನು ಕಲ್ಪನಾತೀತ, ಅವನು ಇಂದ್ರಿಯಾತೀತ. ನಾವು ಈ ತೋರುವ ಈ ಇಂದ್ರಿಯಗಳಿಂದ ಅವನನ್ನು ನೋಡಬಹುದು ಅಷ್ಟೇ. ಇನ್ನು ಒಳಗಿನ ಅಂತಃಕರಣಗಳ ಮೂಲಕ ಅವನನ್ನು ನಾವು ಪಡ್ಕೊಳ್ಬಹುದು, ಇದರಿಂದ ನೋಡಬಹುದು, ಅದರಿಂದ ಪಡ್ಕೊಳ್ಬಹುದು. ಅದಕ್ಕೆ ನಮ್ಮ ಬಸವಣ್ಣವ್ರು ಹೇಳ್ತಾರೆ, ಆ ಪರಮಾತ್ಮ ಒಲಿದರೆ, ಆ ಪರಮಾತ್ಮನ ಅನುಗ್ರಹವಾದರೆ ಅಸಾಧ್ಯವು ಸಾಧ್ಯ. ಅದಕ್ಕೆ ಹೇಳ್ತಾರೆ, ಹೇ ಪರಮಾತ್ಮ, ಹೇ ನಿರಾಕಾರ ಶಿವ, ನೀನು ಒಲಿದರೆ ಕೊರಡು ಕೊನರುವುದಯ್ಯ. ನೀನು ಒಲಿದರೆ ಕೊರಡು ಕೊನರುವುದಯ್ಯ. ಕೊರಡು ಅಂತಂದ್ರೆ ಒಣಗೋಗಿರ್ತಕ್ಕಂಥ ಒಂದು ಮರ, ಒಣಗೋಗಿದೆ, ಎಷ್ಟೋ ದಿನ ಆಗೋಗ್ಬಿಟ್ಟೈತೆ. ಅಂತ ಒಣಗೋಗಿರ್ತಕ್ಕಂಥ ಮರದಲ್ಲಿ ಆ ಪರಮಾತ್ಮನ ಒಲಿಮೆಯಾದರೆ ಚಿಗುರು ಬರ್ತದೆ, ಆ ಮರ ಚಿಗುರ್ತದೆ. ನೀನು ಒಲಿದರೆ
ಬರಡು ಅಯನುವುದಯ್ಯ. ಒಂದು ಗೊಡ್ಡು ಹಸು, ಗೊಡ್ಡಾಗ್ಬಿಟ್ಟಿದೆ, ಅದು ಹುಲ್ಲು ನೀರು ತಿಂತದೆ, ಬರೀ ಸಗಣಿ ಗಂಜಲ ಹಾಕ್ತದೆ, ಹಾಲೇ ಕೊಡಲ್ಲ, ಗೊಡ್ಡು ಹಸು ಅಂತ ಹೇಳ್ತಾರೆ. ರೈತ ಏನಪ್ಪ ಇದು ಹಿಂಗಾಗೋಯ್ತು, ಏನೋ ಮಕ್ಕಳು ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ತಿನ್ನಲಿ ಅಂತ ಹೇಳಿ ನಾವು ಅದಕ್ಕೆ ಹುಲ್ಲು ನೀರು ಮುಸುರೆ ಎಲ್ಲ ಹಾಕ್ತೀವಿ, ಆದರೆ ಗೊಡ್ಡಸು ಆಗಿಬಿಟ್ಟಿದೆ, ಹಾಲೇ ಬರೋದಿಲ್ಲ, ಅಯ್ಯೋ ನನ್ನ ಹಣೆ ಬರ ಅಂತ ಇರ್ತಾನೆ. ಆದರೆ ಅಂಥ ಹಸು ಆ ಪರಮಾತ್ಮನು ಉಲುಮೆಯಾದರೆ ಬರಡು ಅಯನುವುದಯ್ಯ. ಆ ಬರಡಾಗಿರ್ತಕ್ಕಂಥ ಹಸು ಅಯನುವುದು, ಅದು ಹಾಲು ಕೊಡ್ತದೆ, ಹೈನುಗಾರಿಕೆ ಆಗುತ್ತೆ, ಹೈನುಗಾರಿಕೆ ಶುರುವಾಗುತ್ತೆ. ಅದರಿಂದ ನೀನು ಒಲಿದರೆ ವಿಷವು ಅಮೃತಬಹುದಯ್ಯ. ವಿಷನೂ ಕೂಡ ಅಮೃತ ಆಗ್ಬಿಡ್ತದೆ ಪರಮಾತ್ಮ ನಿರಾಕಾರ ಶಿವ ಒಲಿದರೆ. ನೀನು ಒಲಿದರೆ ಸಕಲ ಪಡಿ ಪದಾರ್ಥಗಳು ಅದರಲ್ಲಿ ಇರ್ಬೋದು ಕೂಡಲ ಸಂಗಮ ದೇವ. ಅವನು ನಿಧಿ ನಿಧಾನ, ಆ ಪರಮಾತ್ಮ ಅಂತಕ್ಕಂಥನು ದೊಡ್ಡ ನಿಧಿ ಇದ್ದಂಗೆ. ಅವನು ಒಲಿದರೆ ಪಡಿ ಪದಾರ್ಥಗಳು ನಿನಗೆ ಏನು ಬೇಕು, ನೀನು ಏನು ಬಯಸ್ತೀಯ ಅದನ್ನೆಲ್ಲವನ್ನೂ ಕೂಡ ಆ ಪರಮಾತ್ಮ ನಿರಾಕಾರ ಶಿವ ಕಲ್ಪವೃಕ್ಷದಂತೆ ಕೊಡ್ತಾನೆ, ಅವನ ಉಲುಮೆಯಾದರೆ. ಆದರೆ ಅವನನ್ನು ಪಡ್ಕೊಳ್ಬೇಕಲ್ಲ ನಾವು. ಅವನ್ನ ಪಡ್ಕೊಳ್ಬೇಕಾದ್ರೆ ನಮಗೆ ಶಿವನ ಮಹಿಮೆ ಅಷ್ಟೇ ಅಲ್ಲ, ಅವನ ದಾರಿ ಗೊತ್ತಾಗಬೇಕಲ್ಲ, ಅವನು ಹಿಡಿಯೋ ದಾರಿ ಗೊತ್ತಾಗಬೇಕಲ್ಲ. ಅದಕ್ಕೆ ನಮಗೆ ಬಸವಣ್ಣನವರ ಬಸವ ತತ್ವ, ಶರಣರ ಮಾರ್ಗದರ್ಶನ ನಮಗೆ ಬೇಕಾಗುತ್ತೆ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಮಡಿಕೆ ಮಾಡೋಕ್ಕೆ ನಿನಗೇನಪ್ಪ ಬೇಕೋ? ಮಡಿಕೆ ಮಾಡೋಕ್ಕೆ ನನಗೆ ಮಣ್ಣು ಬೇಕು. ಮಣ್ಣಿಲ್ಲ ಅಂದರೆ ಮಡಿಕೆ ಇಲ್ಲ. ಮಡಕೆಯ ಮಾಡುವಡೆ ಮಣ್ಣೇ ಮೊದಲು. ಇನ್ನು ತೊಡುಗೆಯ ಮಾಡುವಡೆ ಅಂದರೆ ಆಭರಣ ಮಾಡುವಂಥದ್ದು. ಆಭರಣ ಮಾಡಲಿಕ್ಕೆ ಚಿನ್ನ ಬೇಕು, ಅದಿರು, ಚಿನ್ನದ ಹದಿರು ಇವೆಲ್ಲವೂ ಬೇಕು. ತೊಡುಗೆಯ ಮಾಡುವಡೆ ಒಂದೇ ಮೊದಲು. ಶಿವಪಥ ಹರಿವಡೆ, ಶಿವಪಥ ಶಿವನ್ ತಿಳ್ಕೊಬೇಕಲ್ಲ. ಶಿವಪಥ ಹರಿವಡೆ ಏನು ಬೇಕು? ಶರಣರ ಮಾರ್ಗದರ್ಶನ ಬೇಕು, ಬಸವಣ್ಣನ ಮಾರ್ಗದರ್ಶನ ಬೇಕು. ಶಿವಪಥ ಹರಿವಡೆ ಗುರುಪಥ ಮೊದಲು. ಬಸವಣ್ಣನವರ ಆದರ್ಶಗಳು, ಅವರ ಸಿದ್ಧಾಂತಗಳು, ಅವರ ಆಜ್ಞಾನುಸಾರ ಅವರ ಮಾರ್ಗದರ್ಶನ, ಅವರ ತತ್ವ ಏನು ಬಸವಣ್ಣನವರು ಈ ಜಗತ್ತಿಗೆ ತತ್ವಗಳನ್ನು ಕೊಟ್ಟಿದ್ದಾರೆ. ಶರಣರು ಏನು ತತ್ವ ಸಿದ್ಧಾಂತಗಳನ್ನು ಕೊಟ್ಟಿದ್ದಾರೆ, ಸಂಸ್ಕಾರಗಳನ್ನು ಕೊಟ್ಟಿದ್ದಾರೆ. ಇವೆಲ್ಲವನ್ನು ಕೂಡ ನಾವು ಪಡ್ಕೊಂಡಾಗ ಶಿವ ನಮಗೆ ಸಿಗ್ತಾನೆ. ಶಿವ ನಮಗೆ ಸಿಕ್ಕದ ಅಂತಂದರೆ ಸಕಲ ಪಡಿ ಪದಾರ್ಥಗಳು ಅದರಲ್ಲಿ ಇರ್ಪುದಯ್ಯ. ಇದು ಶರಣರ ಒಂದು ಆಜ್ಞೆ, ಒಂದು ಆಶಾ ಭಾವನೆಯ ಸಂದೇಶ ಇವು. ಆದ್ದರಿಂದ ನಾವು ಆ ಶಿವನೊಲಿದರೆ ಎಲ್ಲವೂ ಸಾಧ್ಯ. ಆದ್ದರಿಂದ ಆ ಶಿವನನ್ನು ಒಲಿಸಿಕೊಳ್ಳುವಂತಹ, ಅವನ ಕೃಪೆಗೆ ಪಾತ್ರವಾಗುವಂತಹ, ನಾವು ಅವನಿಗೆ ಅಚ್ಚುಮೆಚ್ಚಾಗುವಂತಹ ಪವಿತ್ರಾತ್ಮಗಳ ಆಗುವಂತಹ ಸಂಕಲ್ಪವನ್ನು ನಾವು ಮಾಡಬೇಕಾಗಿದೆ.